ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲ ಇಂಗ್ಲೀಷ್ ಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಸೇಮ್ ವರ್ಬ್ನ ತೊಗೊಂಡು. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಏಬಲ್ ಟು, ಐ ಆಮ್ ಏಬಲ್ ಟು, ಐ ವಾಸ್ ಏಬಲ್ ಟು, ಐ ಬೀನ್ ಏಬಲ್ ಟು, ಐ ವಿಲ್ ಬಿ ಏಬಲ್ ಟು, ಈ ಥರ ಸೆಂಟೆನ್ಸ್ಗಳನ್ನ ಹೇಗೆ ಮಾಡ್ತೀವಿ, ಏನು ಮೀನಿಂಗ್ ಕೊಡುತ್ತೆ ಅಂತ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಡೈಲಿ ಲೈಫ್ಗೆ ಇದು ನಿಮಗೆ ಬೇಕಾಗುತ್ತೆ. ಆ್ಯಂಡ್ ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಫಾಸ್ಟ್ ರೀಡಿಂಗ್. ಆ್ಯಂಡ್ ಇದು ಪಾರ್ಟ್ 20. ನೀವೇನಾದರೂ ಹಳೆ ಕ್ಲಾಸ್ ನೋಡಿಲ್ಲ ಅಂದರೆ ಪಾರ್ಟ್ 1ಇಂದ ನೋಡಬೇಕು ಅಂದರೆ ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಫಸ್ಟಿಂದ ನೋಡ್ಕೊಂಡು ಬನ್ನಿ. ನಿಮ್ಗೆ ಈಸಿ ಆಗುತ್ತೆ, ತುಂಬ ಪ್ರಾಕ್ಟೀಸ್ ಸಿಗುತ್ತೆ ಅಲ್ಲಿ, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇಂಗ್ಲೀಷ್ನಲ್ಲಿ ಏಬಲ್ ಟುನ ಹೇಗೆ ನಾವು ಯೂಸ್ ಮಾಡಬೇಕು, ಅದರ ಮೀನಿಂಗ್ ಏನು ಅನ್ನೋದನ್ನು ನನಗೆ ಆಲ್ರೆಡಿ ಡೀಟೇಲ್ ಆಗಿ ಈ ವಿಡಿಯೋಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಈ ವಿಡಿಯೋ ನೋಡಿದರೆ ನಿಮಗೆ ಇವತ್ತಿನ ಕ್ಲಾಸ್ ಈಸಿ ಆಗುತ್ತೆ. ಸೊ ಫಸ್ಟ್ ಹೋಗಿ ನೋಡಿ ಈ ವಿಡಿಯೋನ, ಈ ವಿಡಿಯೋ ನಂಬರ್ ಸರ್ಚ್ ಮಾಡಿ ನೋಡಿ, ನನ್ನ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ, ಆಮೇಲೆ ಈ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ನಾವ್ ಐ ಆಮ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್ ವಿದೌಟ್ ಮೇಕಿಂಗ್ ಮಿಸ್ಟೇಕ್ಸ್. ಸೊ ಈಗ ನನಗೆ ಮಿಸ್ಟೇಕ್ ಮಾಡದೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರುತ್ತೆ. ಸೊ ಏಬಲ್ ಅಂದರೆ ಆ ಒಂದು ಎಬಿಲಿಟಿ ನನಗೆ ಬಂದಿದೆ. ಸೊ ಇದು ಕ್ಯಾನ್ ಹೇಳೋದನ್ನೇ ಏಬಲ್ ಟು ಕೂಡ ಹೇಳುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಬೇಸಿಕ್ ಡೀಟೇಲ್ಸ್ ತುಂಬ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಿ. ನಾನು ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡಿ, ಏಬಲ್ ಟು ಮುಂದೆ ಬರೋ ಅಂಥ ವರ್ಬ್ ಏನಿರುತ್ತೆ ಯಾವಾಗಲೂ ಬೇಸ್ ಫಾರ್ಮ್ನಲ್ಲೇ ಇರುತ್ತೆ. ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಿದ್ರು, ಪಾಸ್ಟ್ನಲ್ಲಿ ಹೇಳಿದ್ರು, ಫ್ಯೂಚರ್ನಲ್ಲಿ ಹೇಳಿದ್ರು, ಟು ಮುಂದೆ ಬರೋದು ಬೇಸ್ ವರ್ಬೇ. ದ ಬೇಬಿ ಈಸ್ ನಾಟ್ ಯೆಟ್ ಏಬಲ್ ಟು ಸ್ಪೀಕ್. ಮಗುಗೆ ಇನ್ನೂ ಮಾತಾಡೋದಕ್ಕೆ ಬರಲ್ಲ, ಎಬಿಲಿಟಿ ಇಲ್ಲ. ಸೊ ನಾವು ಏಬಲ್ ಟು ಇಂದ ಹೇಳೋದೇನು, ಎಬಿಲಿಟಿ ಇದೆ ಅಂತ ಹೇಳ್ತೀವಿ, ಆರ್ ಸಾಧ್ಯ ಆಯಿತು, ಸಾಧ್ಯ ಆಗಿಲ್ಲ, ಸಾಧ್ಯ ಆಯ್ತಾ, ಈ ಥರ ಕ್ವಶನ್ಸ್ಗಳನ್ನೇ ಕೇಳ್ತೀವಿ. ಮಾಡೋದಕ್ಕಾಗಲಿಲ್ವಾ, ರೈಟ್? ಸೊ ಈ ವಿಡಿಯೋದಲ್ಲೆಲ್ಲ ನಾನು ಇದೇ ಥರ ಸೆಂಟೆನ್ಸ್ಗಳನ್ನೇ ನಿಮಗೆ ತೋರಿಸ್ತೇನೆ. ಆರ್ ಯು ಏಬಲ್ ಟು ಫಿನಿಶ್ ದ ವರ್ಕ್ ಬೈ ಟುಮಾರೋ? ನಾಳೆ ಒಳಗೆ ನಿನಗೆ ಈ ಕೆಲಸ ಮುಗಿಸೋದಕ್ಕಾಗುತ್ತಾ, ರೈಟ್? ಸೊ ಇವೆಲ್ಲ ನಿಮಗೆ ಡೈಲಿ ಲೈಫ್ಗೆ ಬೇಕಾಗುತ್ತಲ್ವ. ಸೊ ನಾನು ಹೇಳೋ ಟ್ರಾನ್ಸ್ಲೇಷನ್ನ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಬರ್ಕೊಳ್ಳಿ, ರೈಟ್? ಆ್ಯಂಡ್ ಫಾಸ್ಟ್ ರೀಡಿಂಗ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಕನ್ನಡನೂ ಕೂಡ ನೋಡ್ಕೊಂಡು ಹೇಳಿ, ಬೇರೆಯವ್ರಿಗೆ ಇದನ್ನು ಹೇಳಿ, ಅವರು ಚೆಕ್ ಮಾಡ್ತಾರೆ. ಈ ಥರ ಪ್ರಾಕ್ಟೀಸ್ ಮಾಡಿ. ನೀವು ಸ್ವಲ್ಪನಾದರೂ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಕಷ್ಟಪಟ್ಟರೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಯು ಬಿನ್ ಅಟೆಂಡಿಂಗ್ ಇಂಗ್ಲೀಷ್ ಕ್ಲಾಸಸ್, ಆರ್ ಯು ನಾಟ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್ ಯೆಟ್? ನಿನಗೆ ಇನ್ನೂ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇಲ್ವಾ? ಹೌ ಆರ್ ಯು ಏಬಲ್ ಟು ಬಿ ಹ್ಯಾಪಿ ಆ್ಯಂಡ್ ಚೇರ್ಫುಲ್ ಆಲ್ ದ ಟೈಮ್? ನೀನು ಹೇಗೆ ಯಾವಾಗಲೂ ಕೂಡ ಹ್ಯಾಪಿಯಾಗೇ ಇರ್ತೀಯ? ಪ್ರೆಸೆಂಟ್ ಸಿಂಪಲಲ್ಲಿ ಇನ್ನಷ್ಟು ಸೆಂಟೆನ್ಸ್ಗಳು ತೋರಿಸ್ತೀನಿ ನೋಡಿ. ಮಿಲಿಯನ್ಸ್ ಆಫ್ ಪೀಪಲ್ ಇನ್ ಇಂಡಿಯಾ ಟುಡೇ ಆರ್ ಏಬಲ್ ಟು ಆ್ಯಕ್ಸಸ್ ಇಂಟರ್ನೆಟ್. ಸೊ ಇವತ್ತು ಇಂಡಿಯಾದಲ್ಲಿ ಮಿಲಿಯನ್ಸ್ ಅಂದರೆ ಲಕ್ಷಾಂತರ ಜನ ಇಂಟರ್ನೆಟ್ ಆ್ಯಕ್ಸಸ್ ಮಾಡ್ತಾ ಇದ್ದಾರೆ, ಅದು ಸಾಧ್ಯ ಆಗಿದೆ. ಸೊ ಯಾವಾಗ ಆರ್ ಬರುತ್ತೆ, ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಆರ್. ಐ ಆಮ್ ನಾಟ್ ಏಬಲ್ ಟು ಸ್ಟೇ ಕಂಪ್ಲೀಟ್ಲಿ ಫೋಕಸ್ಡ್ ವೆನ್ ಐ ಸ್ಟಡಿ. ಸೊ ಇಲ್ಲಿ ಫೋಕಸ್ಡ್ ಅನ್ನೋದು ಅಡ್ಜೆಕ್ಟಿವ್, ಸ್ಟೇ ಫೋಕಸ್ಡ್, ರೈಟ್? ಸ್ಟೇ ಕಂಪ್ಲೀಟ್ಲಿ ಫೋಕಸ್ಡ್. ನನಗೆ ಓದೋವಾಗ ಪೂರ್ತಿಯಾಗಿ ಫೋಕಸ್ಡ್ ಆಗಿ ಇರೋದಕ್ಕೆ ಆಗಲ್ಲ. ಮೈ ಫೋನ್ಸ್ ಗಾಟ್ ಅ ಪ್ರಾಬ್ಲಮ್. ಫೋನ್ಸ್ ಗಾಟ್ ಅ ಪ್ರಾಬ್ಲಮ್ ಅಂದರೆ ಫೋನ್ ಹ್ಯಾಸ್ ಗಾಟ್ ಅ ಪ್ರಾಬ್ಲಮ್, ಅಂದರೆ ಫೋನ್ ಹ್ಯಾಸ್ ಅ ಪ್ರಾಬ್ಲಮ್. ಇದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆರ್ ಯು ಏಬಲ್ ಟು ಹೆಲ್ಪ್ ಮೀ ವಿತ್ ದ್ಯಾಟ್? ಅಂದರೆ ಅದನ್ನು ನಿಂಗೆ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀಯಾ? ಆರಂಟ್ ಯು ಏಬಲ್ ಟು ಫೈಂಡ್ ಅ ಬೆಟರ್ ಜಾಬ್ ದೆನ್ ದಿಸ್? ನಿನಗೆ ಇದಕ್ಕಿಂತ ಒಂದು ಬೆಟರ್ ಜಾಬ್ ಹುಡುಗೋಕ್ಕಾಗಲ್ವಾ? ಹೌ ಈಸ್ ಈ ಏಬಲ್ ಟು ಮ್ಯಾನೇಜ್ ಇಸ್ ಫ್ಯಾಮಿಲಿ ವಿತ್ ದ್ಯಾಟ್ ಇನ್ಕಮ್? ಅವನಿಗೆ ಅಷ್ಟೇ ಸ್ವಲ್ಪ ಇನ್ಕಮ್ ಬರ್ತಾ ಇದೆ, ಅದರಲ್ಲಿ ಅವನು ಹೇಗೆ ತನ್ನ ಫ್ಯಾಮಿಲಿನ ಮ್ಯಾನೇಜ್ ಮಾಡ್ತಿದ್ದಾನೆ? ಸೊ ನೋಡಿ, ನಾವು ಕನ್ನಡದಲ್ಲಿ ಮಾತಾಡುವಾಗ ಹೇಗೆ ಮಾಡ್ತೀಯಾ ನೀನು, ಹೇಗೆ ಮಾಡ್ತಾ ಇದ್ದಾನೆ ಅವನು, ಆಗುತ್ತಾ, ಆಗಲ್ವಾ, ಆಯ್ತಾ, ಈ ಥರ ಎಲ್ಲೆಲ್ಲಿ ನೀವು ಕನ್ನಡದಲ್ಲಿ ಯೂಸ್ ಮಾಡ್ತೀರಾ ಆ ಥರ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಏಬಲ್ ಟು ಇಂದ ಹೇಳಿ, ರೈಟ್? ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ವಿ ಆರ್ ಏಬಲ್ ಟು ಲರ್ನ್ ಎನಿಥಿಂಗ್ ಅಟ್ ಹೋಮ್. ನಮ್ಮ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಕಲಿಬೋದು. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ಸ್ ಆಫ್ ದೀಸ್ ವರ್ಡ್ಸ್. ಮೀನಿಂಗ್ಸ್ ಆಫ್ ದೀಸ್ ವರ್ಡ್ಸ್ ನೋಡಿ, ತುಂಬ ಜನ ಈ ಥರ ಬರೀತಾರೆ, ದಿಸ್ ವರ್ಡ್ಸ್ ಅಂತ ಬರೀತಾರೆ, ಆರ್ ದೀಸ್ ವರ್ಡ್ ಅಂತ ಬರೀತಾರೆ. ಸೊ ಪ್ರತಿಯೊಂದು ವರ್ಡ್ನ ಅಬ್ಸರ್ವ್ ಮಾಡಿ. ನನಗೆ ಈ ವರ್ಡ್ಸ್ ಮೀನಿಂಗ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇದೇ ಥರ ನೀವು ಕೇಳಬೇಕು ಯಾವತ್ತಾದರೂ ಕೇಳೋದಿದ್ರೆ. ಆರ್ ಯು ಏಬಲ್ ಟು ಮೂವ್ ಯುವರ್ ಆರ್ಮ್ ನೌ? ಅಂದರೆ ಈಗ ನಿನ್ನ ಕೈ ಮೂವ್ ಮಾಡೋದಕ್ಕೆ ಆಗ್ತಾ ಇದೆಯಾ? ಇಸಂಟ್ ಶಿ ಏಬಲ್ ಟು ಹ್ಯಾವ್ ಚಿಲ್ಡ್ರನ್? ಡಸಂಟ್ ಶಿ ವಾಂಟ್ ಚಿಲ್ಡ್ರನ್? ಇಸಂಟ್ ಶಿ ಏಬಲ್ ಟು ಹ್ಯಾವ್ ಚಿಲ್ಡ್ರನ್ ಅಂದರೆ ಇಸಂಟ್ ಶಿ ಏಬಲ್ ಟು ಗೆಟ್ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇರೋದಿಲ್ಲಿ. ಹೌ ಆರ್ ಸಮ್ ಪೀಪಲ್ ಆಲ್ವೇಸ್ ಬಿ ಏಬಲ್ ಟು ಸ್ಟೇ ಕಾಮ್ ಆ್ಯಂಡ್ ಪ್ರೊಡಕ್ಟಿವ್? ಹೇಗೆ ಸ್ವಲ್ಪ ಜನ ಯಾವಾಗಲೂ ಕಾಮಾಗೇ ಇರ್ತಾರೆ, ಪ್ರೊಡಕ್ಟಿವ್ ಆಗಿರ್ತಾರೆ? ಪ್ರೊಡಕ್ಟಿವ್ ಅಂದರೆ ಏನು ಟೈಮ್ ವೇಸ್ಟ್ ಮಾಡದೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ತಾ ಇರೋ ವ್ಯಕ್ತಿಗೆ ನಾವು ಪ್ರೊಡಕ್ಟಿವ್ ಅಂತೀವಿ. ಪ್ರೆಸೆಂಟ್ ಪರ್ಫೆಕ್ಟ್. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಏನು ಹೇಳ್ಕೊಟ್ಟಿದ್ದೆ, ದೇರ್ ಹ್ಯಾವ್ ಬೀನ್, ದೇರ್ ಈಸ್ ಅಂತ. ಅದೇ ಥರನೇ ಬಿ ಏಬಲ್ ಟು ಕೂಡ
ING ಫಾರ್ಮ್ನಲ್ಲಿ ಇರಲ್ಲ, ರೈಟ್? ಸೊ ಇದನ್ನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ತೀವಿ, ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ತೀವಿ, ಸಿಂಪಲ್ ಫ್ಯೂಚರ್ನಲ್ಲಿ ಹೇಳ್ತೀವಿ. ಬಿ ಏಬಲ್ ಟುನ ನೀವು ING ಫಾರ್ಮ್ನಲ್ಲಿ ಇಡಕ್ಕೆ ಹೋಗಬೇಡಿ, ಗೊತ್ತಾಯ್ತಲ್ಲ? ಸೊ ಪ್ರೆಸೆಂಟ್ ಪರ್ಫೆಕ್ಟ್ ನೋಡಿ, ಐ ಬೀನ್ ಏಬಲ್ ಟು ವರ್ಕ್ ಪೀಸ್ಫುಲಿ ಹಿಯರ್ ಅಂದರೆ ಏನು? ನನಗೀಗ ಇಲ್ಲಿ ಶಾಂತಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅರ್ಥ ತುಂಬ ಟೈಮಿಂದ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ಪಾಸ್ಟ್ನ ತುಂಬ ಟೈಮಿಂದ ನನಗೆ ಮಾಡೋದಕ್ಕೆ ಆಗ್ತಾ ಇದೆ ಕೆಲಸ ಅಂತ. ಸೊ ಪ್ರೆಸೆಂಟ್ನಲ್ಲಿ ಹೇಳಿದ್ರೆ ಏನಿದು? ಐ ಆಮ್ ಏಬಲ್ ಟು ವರ್ಕ್ ಪೀಸ್ಫುಲಿ. ಬಟ್ ನೀವು ಇಲ್ಲಿ ಹೊಸ ಜಾಗಕ್ಕೆ ಬಂದಿದ್ದೀರಾ, ಆ ಹೊಸ ಜಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ತುಂಬ ದಿನದಿಂದ ಆ್ಯಂಡ್ ಪೀಸ್ಫುಲ್ಲಾಗಿ ಮಾಡ್ತಾ ಇದ್ದೀರಾ. ಈಗ ಅವಾಗ ಹೇಳಬೇಕು ಐ ಬೀನ್ ಏಬಲ್ ಟು. ಐ ಆಮ್ ಏಬಲ್ ಟು ಪ್ರೆಸೆಂಟ್, ಐ ವಾಸ್ ಏಬಲ್ ಟು ಪಾಸ್ಟ್. ಐ ಹ್ಯಾವಂಟ್ ಬೀನ್ ಏಬಲ್ ಟು ಗೆಟ್ ಅ ಜಾಬ್ ಫಾರ್ 6 months. ನೋಡಿ, ಈ ಥರ ನೀವು ಹೇಳಬೇಕಾಗುತ್ತೆ. ನನಗೆ 6 ತಿಂಗಳಿಂದ ನನಗೆ ಕೆಲಸನೇ ಸಿಗ್ತಾ ಇಲ್ಲ. ಹ್ಯಾವಂಟ್ ಬೀನ್ ಏಬಲ್ ಟು ಗೆಟ್ ಅಂದರೆ ಒಂದು ಕೆಲಸ ಪಡೆಯೋದಕ್ಕೆ ನನಗೆ ಆಗ್ತಾನೇ ಇಲ್ಲ, ನನಗೆ ಸಾಧ್ಯನೇ ಆಗ್ತಿಲ್ಲ. ನಿಮಗೆ ಏನು ತುಂಬ ಟೈಮಿಂದ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಈ ಥರ ಸೆಂಟೆನ್ಸ್ಗಳಲ್ಲಿ ಹೇಳಿ, ರೈಟ್? ಐ ಬೀನ್ ಸೋ ಬಿಸಿ ದಟ್ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಟೇಕ್ ಯು ಅರೌಂಡ್. ನಾನು ತುಂಬ ಬ್ಯುಸಿ ಇದ್ದೀನಿ, ನಿನಗೆ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ. ಅರೌಂಡ್ ಅಂದರೆ ಸುತ್ತಾಡೋಕ್ಕೆ. ಹ್ಯಾವ್ ಬೀನ್ ಏಬಲ್ ಟು ಸ್ಲೀಪ್ ವೆಲ್ ದೀಸ್ ಡೇಸ್. ನೋಡಿ, ಏಬಲ್ ಟು ಬರಬೇಕು, ಅದ್ರ ಮುಂದೆ ಬೇಸ್ ವರ್ಬ್ ಬರಬೇಕು. ಸೊ ನಿದ್ದೆ ಮಾಡೋಕ್ಕೆ ನಿಂಗೆ ಸಾಧ್ಯ ಆಗ್ತಿದೆಯಾ, ನಿದ್ದೆ ಬರ್ತಿದೆಯಾ ಅಂತ ನಾವು ಕೇಳ್ತೀವಿ. ಸೊ ಇಲ್ಲಿ ಕೇಳ್ತಾ ಇರೋದೆಲ್ಲ ಏನೋ ನಿನಗೆ ಆಗ್ತಾ ಇದೆಯಾ, ಸಾಧ್ಯ ಆಗ್ತಾ ಇದೆಯಾ. ವಾಟ್ ಇನ್ಫಾರ್ಮೇಷನ್ ಹ್ಯಾವ್ ಯು ಬೀನ್ ಏಬಲ್ ಟು ಕಲೆಕ್ಟ್. ಸೊ ನೀನು ಇಷ್ಟೊತ್ತಿಂದ ವರ್ಕ್ ಮಾಡ್ತಾ ಇದೆಯಾ, ಏನೇನು ಇನ್ಫಾರ್ಮೇಷನ್ ನಿನಗೆ ಸಿಕ್ತು. ಐ ಆಲ್ವೇಸ್ ಬೀನ್ ಏಬಲ್ ಟು ಡೂ ವಾಟ್ ಐ ವಾಂಟೆಡ್. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೋ ಯಾವಾಗಲೂ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ, ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ. ಐ ಹ್ಯಾವಂಟ್ ಬೀನ್ ಏಬಲ್ ಟು ಆಕ್ಸೆಸ್ ದಿ ಇಂಟರ್ನೆಟ್ ಫಾರ್ 3 days. 3 ದಿನದಿಂದ ನನಗೆ ಇಂಟರ್ನೆಟ್ ಆಕ್ಸೆಸ್ ಮಾಡೋಕ್ಕೆ ಆಗ್ತಿಲ್ಲ, ಕನೆಕ್ಷನ್ ಸಿಗ್ತಾ ಇಲ್ಲ, ಈ ಥರನೇ ಹೇಳಬೇಕು. ಸೊ ಇವೆಲ್ಲ ನಿಮಗೆ ಡೈಲಿ ಲೈಫ್ಗೆ ಬೇಕಾಗುತ್ತೆ. ಬರ್ಕೊಳ್ಳಿ, ಓದಿ ಪ್ರಾಕ್ಟೀಸ್ ಮಾಡಿ, ಫಾಸ್ಟ್ ರೀಡಿಂಗ್ ಮಾಡಿ. ಹ್ಯಾವ್ ಬೀನ್ ಏಬಲ್ ಟು ಫೈಂಡ್ ಔಟ್ ಎನಿಥಿಂಗ್ ಅಬೌಟ್ ಹರ್. ಅವಳ ಬಗ್ಗೆ ನೀನೇನಾದರೂ ಇನ್ಫಾರ್ಮೇಷನ್ ಹುಡುಕ್ತಾ ಇದೆಯಲ್ವಾ. ಹ್ಯಾವಂಟ್ ಯು ಬೀನ್ ಏಬಲ್ ಟು ಫೈಂಡ್ ಅ ನ್ಯೂ ಜಾಬ್ ಸೋ ಫಾರ್. ನೀನು ತುಂಬ ದಿನದಿಂದ ಕೆಲಸ ಹುಡುಕ್ತಿದ್ದೆ, ಇನ್ನೂ ಸಿಗ್ಲಿಲ್ವಾ ನಿನಗೆ. ವೈ ಹ್ಯಾವಂಟ್ ಯು ಬೀನ್ ಏಬಲ್ ಟು ಲೂಸ್ ವೆಯ್ಟ್. ನಿನ್ಗೆ ಯಾಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ನೋಡಿ, LOSE ಲೂಸ್ ಅಂತ ಓದಬೇಕು ಇದನ್ನು, ಅಂದರೆ ಕಳ್ಕೊಳ್ಳೋದು. ನೋ ಒನ್ ಹ್ಯಾಸ್ ಎವರ್ ಬೀನ್ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಇಲ್ಲಿವರೆಗೂ ಈ ಪ್ರಾಬ್ಲಮ್ನ ಯಾರೂ ಸಾಲ್ವ್ ಮಾಡಿಲ್ಲ, ಅಂದರೆ ಅವ್ರಿಗೆ ಯಾರಿಗೂ ಸಾಲ್ವ್ ಮಾಡೋದಕ್ಕಾಗೇ ಇಲ್ಲ, ಸಾಧ್ಯ ಆಗೇ ಇಲ್ಲ. ನೋಡಿ, ನೋ ಒನ್ ಅನ್ನೋದೇ ನೆಗೆಟಿವ್ ಸೆಂಟೆನ್ಸ್ ಹೇಳ್ತಾ ಇದೆ ಅಲ್ವಾ. ಸೊ ಇದು ನೆಗೆಟಿವ್ ಫಾರ್ಮ್ನಲ್ಲಿದೆ. ನೋ ಒನ್ ಹ್ಯಾಸ್ ನಾಟ್ ಬೀನ್ ಅನ್ನಲ್ಲ, ಯಾಕೆಂದರೆ ನೋ ಒನ್ ಬಂದಿದೆ ಆಲ್ರೆಡಿ. ಸೊ ನೋ ಒನ್ ಹ್ಯಾಸ್ ಬೀನ್ ಅನ್ಬೇಕು. ನೋ ಒನ್ ಹ್ಯಾಸ್ ಬೀನ್ ಅಂದರೆ ಯಾರಿಗೂ ಆಗಿಲ್ಲ. ನೋ ಒನ್ ಹ್ಯಾಸ್ ಎವರ್ ಬೀನ್ ಅಂದರೆ ಯಾವತ್ತೂ ಯಾರಿಗೂ ಆಗಿಲ್ಲ ಅಷ್ಟೇ. ಸೊ ಇದನ್ನು ಪಾಸಿಟಿವ್ನಲ್ಲಿ ಹೇಳೋದೇನು, ಎವ್ರಿಬಡಿ ಹ್ಯಾಸ್ ಬೀನ್ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಷ್ಟೇ. ಐ ಆಮ್ ಸಾರಿ ಐ ಹ್ಯಾವಂಟ್ ಬೀನ್ ಏಬಲ್ ಟು ಬಿ ಹಿಯರ್ ಫಾರ್ ಯು. ಸಾರಿ, ನನಗೆ ಇಲ್ಲಿರೋದಕ್ಕೆ ಆಗ್ತಾನೇ ಇಲ್ಲ, ತುಂಬ ಬ್ಯುಸಿ ಇದ್ದೀನಿ. ಹ್ಯಾವ್ ಬೀನ್ ಏಬಲ್ ಟು ರೈಸ್ ಎನಫ್ ಮನಿ ಟು ಬೈ ಅ ಹೌಸ್. ರೈಸ್ ಮನಿ ಅಂದರೆ ದುಡ್ಡನ್ನ ಕಲೆಕ್ಟ್ ಮಾಡೋದು ತುಂಬ ಕಡೆಯಿಂದ, ರೈಟ್? ಸಾಲ ಮಾಡಿ ಆದರೂ ಅಥವಾ ಯಾರನ್ನಾದರೂ ಕೇಳಿ ದುಡ್ಡ ಕಲೆಕ್ಟ್ ಮಾಡೋದಕ್ಕೆ ನಿನಗೆ ಸಾಧ್ಯ ಆಯಿತಾ ಹೊಸ ಮನೆ ತೊಗೊಳ್ಳೋದಕ್ಕೆ. ಹ್ಯಾವಂಟ್ ಯು ಬೀನ್ ಏಬಲ್ ಟು ಕನ್ವಿನ್ಸ್ ಹರ್. ಅವಳಿಗೆ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ವಾ ನಿನಗೆ. ಹೌ ಮಚ್ ಮನಿ ಹ್ಯಾವ್ ಬೀನ್ ಏಬಲ್ ಟು ಸೇವ್ ಅಪ್ ಸೋ ಫಾರ್. ಅರ್ಥ ಆಗಿದೆ ಅಲ್ವಾ. ಸೊ ಸಿಂಪಲ್ ಪಾಸ್ಟ್ನಲ್ಲಿ ನಾವು ಹೇಳ್ಬೋದು ಈಗ, ವಿತ್ ಗ್ರೇಟ್ ಡಿಫಿಕಲ್ಟಿ ಐ ವಾಸ್ ಫೈನಲಿ ಏಬಲ್ ಟು ಫೈಂಡ್ ಅ ಜಾಬ್. ಅಂದರೆ ನಾನು ತುಂಬ ಕಷ್ಟಪಟ್ಟು ಒಂದು ಕೆಲಸನ ಫೈನಲಿ ಹುಡ್ಕೊಳ್ಳೋಕೆ ಸಾಧ್ಯ ಆಯಿತು. ಶಿ ವಾಸಂಟ್ ಏಬಲ್ ಟು ಮೀಟ್ ಹಿಮ್ ಎಸ್ಟರ್ಡೇ. ಅವಳಿಗೆ ಮೀಟ್ ಮಾಡೋದಕ್ಕಾಗಲಿಲ್ಲ. ವರ್ ಯು ಏಬಲ್ ಟು ಗೋ ಟು ದೇರ್ ಆಫೀಸ್ ಇನ್ ಟೈಮ್. ನಿನಗೆ ಇನ್ ಟೈಮ್ನಲ್ಲಿ ಆಫೀಸ್ಗೆ ಹೋಗೋದಕ್ಕೆ ಸಾಧ್ಯ ಆಯಿತಾ. ವಾಸಂಟ್ ಏಬಲ್ ಟು ಸೆಟ್ ಅನ್ ಅಲಾರ್ಮ್ ಆ್ಯಂಡ್ ಗೆಟ್ ಟು ವರ್ಕ್ ಆನ್ ಟೈಮ್. ಅವ್ನಿಗೆ ಅಲಾರ್ಮ್ ಇಟ್ಕೊಂಡು ಟೈಮ್ಗೆ ಕರೆಕ್ಟಾಗಿ ಕೆಲಸಕ್ಕೆ ಬರೋಕ್ಕಾಗಲಿಲ್ವಾ. ಸೊ ನಿಧಾನಕ್ಕೆ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಹೌ ಆರ್ ಯು ಏಬಲ್ ಟು ಡೂ ಇಟ್ ಅಟ್ ಹೋಮ್. ನಿನಗಿದು ಮನೆಯಲ್ಲೇ ಹೇಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಇವನ್ನೆಲ್ಲ ಯಾವಾಗ ಕೇಳಬೇಕು ಅಂದರೆ, ಸಾಧ್ಯ ಆಯಿತಾ ಆಗಲಿಲ್ವಾ, ಹೇಗೆ ಸಾಧ್ಯ ಆಯಿತು ಅನ್ನೋ ಟೈಮ್ನಲ್ಲಿ. ನಾವು ಕನ್ನಡದಲ್ಲಿ ಮಾತಾಡೋ ನೀವು ಸಾಧ್ಯ ಅನ್ನೋ ವರ್ಡ್ ಯೂಸ್ ಮಾಡಲಿಲ್ಲ ಅಂದರೂ ನಿಮ್ಮ ಮೈಂಡ್ನಲ್ಲಿ ಇರುತ್ತೆ ಆ ಥರ. ನಿನಗೆ ಹೇಗೆ ಮಾಡೋಕ್ಕಾಯ್ತು, ಯಾಕೆ ಮಾಡೋಕ್ಕಾಗಲಿಲ್ಲ, ಹೇಗೆ ಮಾಡಿದೆ ಇದನ್ನು, ಈ ಥರ ಕೇಳೋವಾಗ ಏಬಲ್ ಟು ಯೂಸ್ ಮಾಡಿ. ಅಟ್ ಲಾಸ್ಟ್ ದ ಪೊಲೀಸ್ ವರ್ ಏಬಲ್ ಟು ಕ್ಯಾಚ್ ದ ರಾಬರ್ಸ್. ಐ ವಾಸಂಟ್ ಏಬಲ್ ಟು ಕಾಂಟ್ಯಾಕ್ಟ್ ಹಿಮ್ ಬೈ ಫೋನ್. ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ದೇರ್ ವರ್ ಮೆನಿ ಮಿಸ್ಟೇಕ್ಸ್. ವರ್ ಯು ಏಬಲ್ ಟು ಫೈಂಡ್ ಆಲ್ ಆಫ್ ದೆಮ್. ಅದರಲ್ಲಿ ತುಂಬ ಮಿಸ್ಟೇಕ್ಸ್ ಇತ್ತು, ನಿನಗೆಲ್ಲನೂ ಹುಡ್ಕೋದಕ್ಕಾಯ್ತಾ. ವಾಸಂಟ್ ಏಬಲ್ ಟು ಕಾಲ್ ಮಿ ಆ್ಯಂಡ್ ಇನ್ಫಾರ್ಮ್ ಎಟ್ ಆಲ್. ಅವನಿಗೆ ನಾನು ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋಕ್ಕೆ ಆಗಲಿಲ್ವಾ. ಹೌ ಮೆನಿ ಕಾಲ್ಸ್ ವರ್ ಯು ಏಬಲ್ ಟು ಮೇಕ್ ಎಸ್ಟರ್ಡೇ. ನಿನಗೆ ನೆನ್ನೆ ಎಷ್ಟು ಕಾಲ್ಸ್ ಮಾಡೋದಕ್ಕೆ ಆಯಿತು. ಸೊ ನಿಮ್ಮ ಜಾಬ್ನಲ್ಲಿ
ನೀವೇನಾದರೂ ಕಾಲ್ಸ್ ಮಾಡೋ ಕೆಲಸ ಇದ್ದರೆ ನಿಮ್ಗೆ ಈ ಥರ ಕೇಳ್ಬೋದಲ್ವಾ. ಐ ವಾಸ್ ಓನ್ಲಿ ಏಬಲ್ ಟು ಆನ್ಸರ್ 6 ಕ್ವೆಶನ್ಸ್ ಔಟ್ ಆಫ್ 10. ಅಂದರೆ ಅಲ್ಲಿ 10 ಕ್ವಶನ್ಸ್ ಇತ್ತು, ನನಗೆ ಬರೀ 6 ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕಾಯಿತು. ನೋ ಸ್ಟೂಡೆಂಟ್ ವಾಸ್ ಏಬಲ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ಯಾವ ಸ್ಟೂಡೆಂಟ್ಗೂ ಕೂಡ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡಿ, ನೋ ಸ್ಟೂಡೆಂಟ್ ಅಂದರೆ ಅರ್ಥನೇ ಯಾವ ಸ್ಟೂಡೆಂಟ್ಗೂ ಆಗಲಿಲ್ಲ. ನೋ ಸ್ಟೂಡೆಂಟ್ಸ್ ಅನ್ನಲ್ಲ, ನೋ ಮುಂದೆ ಸಿಂಗ್ಯುಲರ್ ಬರುತ್ತೆ. ಐ ವಾಸಂಟ್ ಏಬಲ್ ಟು ಲಾಗಿನ್, ಸೊ ಐ ಡಿಂಟ್ ಡೂ ಇಟ್. ನನಗೆ ಲಾಗಿನ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಅದನ್ನು ಮಾಡಲಿಲ್ಲ. ವಿ ವರಂಟ್ ಫೈನಾನ್ಷಿಯಲಿ ಏಬಲ್ ಟು ಬೈ ಅ ಹೌಸ್ ದೆನ್. ಫೈನಾನ್ಷಿಯಲಿ ಏಬಲ್ ಟು ಅಂದರೆ ನಮ್ಮ ಹತ್ರ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಇರಲಿಲ್ಲ, ನಮಗೆ ಏಬಲ್ ಆಗಿರಲಿಲ್ಲ ಆಗ. ಹೌ ಆರ್ ಯು ಏಬಲ್ ಟು ಡೂ ಇಟ್ ವಿದೌಟ್ ಇಂಟರ್ನೆಟ್? ಇಂಟರ್ನೆಟ್ ಇಲ್ಲದೆ ನೀವು ಇದು ಹೇಗೆ ಮಾಡೋದಕ್ಕಾಯಿತು? ನೆಕ್ಸ್ಟ್, ಫ್ಯೂಚರ್ ಸಿಂಪಲ್. ಅಂದರೆ ಫ್ಯೂಚರ್ನಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಫ್ಯೂಚರ್ನಲ್ಲಿ ಮಾಡೋಕ್ಕಾಗಲ್ಲ ನಿನಗೆ ಅನ್ನುವಾಗ ನೀವು ವಿಲ್ ಬಿ ಮುಂದೆ ಏಬಲ್ ಟು ಹಾಕಿ. ಐ ಆಮ್ ಶ್ಯೂರ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಪರ್ಫೆಕ್ಟ್ ಇಂಗ್ಲೀಷ್ ವೆರಿ ಸೂನ್. ನಂಗೆ ಗೊತ್ತು ನೀನು ತುಂಬ ಬೇಗನೆ ಇಂಗ್ಲೀಷ್ನ ಕರೆಕ್ಟಾಗಿ ಮಾತಾಡೋದಕ್ಕೆ ರೆಡಿ ಆಗ್ತೀಯಾ. ಐ ಥಿಂಕ್ ದಟ್ ಯು ವೋಂಟ್ ಬಿ ಏಬಲ್ ಟು ಡೂ ಇಟ್ ಅಲೋನ್. ನೀನು ಒಬ್ಬನೇ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ವಿಲ್ ಯು ಬಿ ಏಬಲ್ ಟು ಕಮ್ ಟುಮಾರೋ? ನಿಂಗೆ ನಾಳೆ ಬರೋದಕ್ಕಾಗುತ್ತಾ? ಸೊ ನೀವು ಈ ಥರ ಕೇಳ್ಬೋದು, ನಿಮಗೆ ಡೈಲಿ ಲೈಫ್ನಲ್ಲಿ ಯೂಸ್ ಆಗುತ್ತೆ ಥರ. ಅವ್ರಿಗೆ ಆಗುತ್ತಾ ಅಂತ ಕೇಳುವಾಗ ಇದೇ ಥರ ನನಗೆ ಕೇಳಿ. ವೋಂಟ್ ಯು ಏಬಲ್ ಟು ಕಮ್ ಬೈ ಆಫ್ಟರ್ನೂನ್? ನಿಮಗೆ ಮಧ್ಯಾಹ್ನದೊಳಗೇ ಬರೋಕ್ಕಾಗಲ್ವಾ? ತುಂಬ ಅರ್ಜೆಂಟ್ ಇದೆ. ಬೈ ವಾಟ್ ಟೈಮ್ ವಿಲ್ ಯು ಬಿ ಏಬಲ್ ಟು ಗೆಟ್ ಹಿಯರ್? ಯಾವ ಟೈಮ್ ಒಳಗೆ ನಿನಗೆ ಇಲ್ಲಿ ಬರೋದಕ್ಕಾಗುತ್ತೆ ಹೇಳು. ವೆನ್ ಯು ಥಿಂಕ್ ಡೀಪ್ಲಿ ಅಬೌಟ್ ಅ ಥಿಂಗ್ ಯು ವಿಲ್ ಬಿ ಏಬಲ್ ಟು ಟೇಕ್ ದ ರೈಟ್ ಡಿಸಿಷನ್. ನೀನು ಯಾವಾಗ ಡೀಪಾಗಿ ಥಿಂಕ್ ಮಾಡ್ತೀಯ ಒಂದು ವಿಷಯದ ಬಗ್ಗೆ, ಆವಾಗ ನಿನಗೆ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗುತ್ತೆ, ಸಾಧ್ಯ ಆಗುತ್ತೆ. ವಿತ್ ದ್ಯಾಟ್ ಮೈಂಡ್ ಸೆಟ್ ಯು ವಿಲ್ ನೆವರ್ ಬಿ ಏಬಲ್ ಟು ಸಕ್ಸೀಡ್ ಇನ್ ಯುವರ್ ಲೈಫ್. ಆ ಮೈಂಡ್ ಸೆಟ್ ಇಟ್ಕೊಂಡ್ರೆ ನಿನ್ಗೆ ಯಾವತ್ತೂ ಕೂಡ ನಿನ್ನ ಲೈಫ್ನಲ್ಲಿ ಸಕ್ಸೀಡ್ ಆಗೋದಕ್ಕಾಗಲ್ಲ. ಸೊ ನಾಟ್ ಬದಲು ನೆವರ್ ಹಾಕಿದ್ದೀನಿ ಅಷ್ಟೇ. ವಿ ವೋಂಟ್ ಬಿ ಏಬಲ್ ಟು ಅರೈವ್ ಹೋಮ್ ಇನ್ ಟೈಮ್. ಸೊ ತುಂಬ ಲೇಟ್ ಆಗೋಯ್ತು, ಮನೆಗೆ ನಾವು ಟೈಮ್ ಒಳಗಡೆ ಹೋಗೋಕ್ಕಾಗಲ್ಲ. ವಿಲ್ ಯು ಬಿ ಏಬಲ್ ಟು ಕ್ಯಾಚ್ ದ ಟ್ರೈನ್ ಇನ್ 30 minutes? ಇನ್ನು ಅರ್ಧ ಗಂಟೆಲಿ ಅವನಿಗೆ ಟ್ರೈನ್ ಕ್ಯಾಚ್ ಮಾಡೋಕ್ಕಾಗುತ್ತಾ? ವೋಂಟ್ ಯು ಬಿ ಏಬಲ್ ಟು ಅಟೆಂಡ್ ಇಟ್? ಇಟ್ಸ್ ಇಂಪಾರ್ಟೆಂಟ್. ಹೌ ವಿಲ್ ಯು ಬಿ ಏಬಲ್ ಟು ಗೆಟ್ ಮೋರ್ ಸೇಲ್ಸ್ ಇನ್ 2021? 2021 ನೀನು ಹೇಗೆ ಹೆಚ್ಚು ಸೇಲ್ಗಳನ್ನ ಮಾಡೋದಕ್ಕಾಗುತ್ತೆ? ಅಂದರೆ ಡೈರೆಕ್ಟ್ ಸೇಲ್ ಮಾಡೋದೇ ಅಂತಲ್ಲ, ಹೆಚ್ಚು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದು, ಹೆಚ್ಚು ಸೇಲ್ಗಳನ್ನ ಮಾಡೋದು. ಐ ಹೋಪ್ ಯು ವಿಲ್ ಬಿ ಏಬಲ್ ಟು ಕಮ್ ಟು ದ ಕಾಲೇಜ್ ಸೂನ್. ನಿನಗೆ ಬೇಗ ಕಾಲೇಜ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈಗ ಏನೋ ನಿನಗೆ ಆಗ್ತಾ ಇಲ್ಲ, ನಿನಗೆ ಹುಷಾರಿಲ್ಲ, ಬಟ್ ಯು ವಿಲ್ ಬಿ ಏಬಲ್ ಟು ಕಮ್ ಟು ಕಾಲೇಜ್ ಸೂನ್. ಐ ವೋಂಟ್ ಬಿ ಏಬಲ್ ಟು ಅಟೆಂಡ್ ದ ಇಂಟರ್ವ್ಯೂ ಆನ್ ಎನಿ ಆಫ್ ದ ಡೇಟ್ಸ್ ಪ್ರೊವೈಡೆಡ್. ಸೊ ನೀವು ತುಂಬ ಡೇಟ್ಸ್ ಕೊಟ್ಟಿದ್ದೀರಾ, ಆ ಯಾವ ಡೇಟ್ಗೂ ನನಗೆ ಬರೋದಕ್ಕಾಗಲ್ಲ ಇಂಟರ್ವ್ಯೂಗೆ. ವಿ ಆರ್ ಗೋಯಿಂಗ್ ಔಟ್ ಟು ಡಿನ್ನರ್ ದಿಸ್ ಈವ್ನಿಂಗ್. ವಿಲ್ ಯು ಬಿ ಏಬಲ್ ಟು ಜಾಯ್ನ್ ಅಸ್? ಹೌ ಸೂನ್ ವಿಲ್ ಯು ಬಿ ಏಬಲ್ ಟು ಫಿನಿಶ್ ದ ವರ್ಕ್? ಈ ವರ್ಕ್ ನನಗೆ ಎಷ್ಟು ಬೇಗ ಫಿನಿಶ್ ಮಾಡೋದಕ್ಕಾಗುತ್ತೆ? ಹೌ ವಿಲ್ ಬಿ ಏಬಲ್ ಟು ರೀಬಿಲ್ಡ್ ಟ್ರಸ್ಟ್ ವೆನ್ ಒನ್ಸ್ ಇಟ್ ಈಸ್ ಲಾಸ್ಟ್? ಒಂದ್ಸರಿ ಟ್ರಸ್ಟ್ ಅಂದರೆ ವಿಶ್ವಾಸ ಅನ್ನೋದು ಕಳೆದೋಯ್ತು ಅಂದರೆ ನೀನು ಮತ್ತೆ ಅದನ್ನು ಹೇಗೆ ರೀಬಿಲ್ಡ್ ಮಾಡ್ತೀಯಾ? ಆಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಸೆಂಟೆನ್ಸ್ ತುಂಬ ಉದ್ದ ಇದೆ ಅನ್ಕೋಬೇಡಿ. ಇದರ ಬೇಸಿಕ್ ಸ್ಟ್ರಕ್ಚರ್ನ ಫಸ್ಟ್ ಕಲ್ತ್ಕೊಳ್ಳಿ ಆ ವಿಡಿಯೋದಲ್ಲಿ. ಆಮೇಲೆ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಂಡು ರಿಪೀಟೆಡಾಗಿ ಓದಿ, ಫಾಸ್ಟಾಗಿ ಓದಿ. ಇದೇ ಥರದ್ದು ನೀವು ಸಿಂಪಲ್ ಸೆಂಟೆನ್ಸ್ಗಳನ್ನ ಬೇಕಿದ್ರೂ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ವರ್ಡ್ಸ್ಗಳನ್ನ ತೆಗೆದು. ಬಟ್ ಫಾಸ್ಟ್ ರೀಡಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಬಾಯಲ್ಲಿ ಎಷ್ಟು ಇಂಗ್ಲೀಷ್ ಹೊರಗೆ ಬರುತ್ತೆ ಅಷ್ಟು ನಿಮಗೆ ಈಸಿ ಆಗುತ್ತೆ, ನೀವು ಅಷ್ಟು ಫ್ಲೂಯೆಂಟ್ ಆಗ್ತೀರಾ. ಇದೊಂದೇ ದಾರಿ ಇರೋದು. ಯಾಕೆಂದರೆ ನಿಮ್ಮ ಪ್ರಾಬ್ಲಮ್ ಏನು, ನಿಮಗೆ ಮಾತಾಡೋದಕ್ಕೆ ಬೇರೆಯವರಿಲ್ಲ. ಆದ್ದರಿಂದ ನಾನು ರೆಡಿಮೇಡ್ ಸೆಂಟೆನ್ಸ್ ಕೊಡ್ತಾ ಇದ್ದೀನಿ. ಇದನ್ನು ರಿಪೀಟೆಡಾಗಿ ಓದಿ 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 ನೀವು ಫ್ಲೂಯೆಂಟ್ ಆಗಬೇಕು. ಅಟ್ಲೀಸ್ಟ್ ಇದನ್ನಾದರೂ ನೀವು ಮಾಡ್ಬೋದಲ್ವಾ? ಸೊ ಈ ಪ್ಲೇಲಿಸ್ಟ್ನಲ್ಲಿ ಈಗ 20 ವೀಡಿಯೋಸ್ ಇದೆ ಅಲ್ವಾ? ಸೊ ಪ್ಲೀಸ್ ನೀವು ಈ ಕಂಪ್ಲೀಟ್ ಪ್ಲೇಲಿಸ್ಟ್ನ ಶೇರ್ ಮಾಡಿ ಬೇರೆಯವರಿಗೆ, ಹೇಳಿ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ. ಯಾರ್ಯಾರಿಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ ಅವರಿಗೆಲ್ಲ ನೀವು ಫೇಸ್ಬುಕ್, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಆ್ಯಂಡ್ ನಿಮಗೆ ವಿಡಿಯೋದಲ್ಲಿ ಏನಾದರೂ ಕಲ್ತಿದ್ದೀರಾ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.